Good morning guys, welcome back to my channel. So after a long time ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ, ನಾನು ನಮ್ಮ ಊರಿಗೆ ಬಂದಿದ್ದೀನಿ. ನನ್ನ ವಾಯ್ಸ್ ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಆದರೆ ಅಲ್ಲ ಅವಾಗ ಅವಾಗ ಒಂದೊಂದು ಹಾಕೋದ್ರೆ ಐತೆ, ವರ್ಷಕ್ಕೆ ಒಂದೊಂದು ಹಾಕೋದ್ರೆ ನೀನು ಅದಂಗೆ ಹೋಗ್ಲಿ ಬಿಡ. ಸೊ ವಾಯ್ಸ್ ಇವಾಗ ಬೆಳಿಗ್ಗೆನೇ ಎದ್ದು ಏನು ಮಾಡಿಲ್ಲ, ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ. ಇವತ್ತು ಸಾಯಂಕಾಲ ತನಕ ಹೆಂಗಿರುತ್ತೆ ಫೆಸ್ಟಿವಲ್ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೂ ಗೊತ್ತಿಲ್ಲ ಯಾವ್ದು ಕವರ್ ಮಾಡ್ತೀನಿ ಅಂತ. ಸೊ ನಾವು ಹೆಂಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೀಪ್ ವಾಚಿಂಗ್ ಗೈಸ್. ಸೊ ಗೈಸ್, ಫಸ್ಟ್ ಥಿಂಗ್ ಏನು ತೋರಿಸ್ಬೇಕು ಅಂದರೆ ನಮ್ಮ ತಂಗಿ ಹಾಕಿರೋ ರಂಗೋಲಿ. ಅದು ಆ್ಯಕ್ಚುಲಿ ನನ್ನ ಸ್ಟೋರಿ ಎಲ್ಲ ಹಾಕ್ಕೊಂಡಿದ್ದೆ, ನೋಡಿರ್ತೀರ ಅನಿಸುತ್ತೆ. ಇರಿ, ನನ್ನ ತಂಗಿ ಹಾಕಿರೋ ರಂಗೋಲಿ ತೋರಿಸ್ತೀನಿ ಗೈಸ್. ಆಂಟಿ ಇವಾಗ ರಂಗೋಲಿ ಹಾಕ್ತವ್ರೆ ನೋಡಿ ಗೈಸ್, ಊರಲ್ಲಿ ಮಾರ್ನಿಂಗು. ಎಲ್ಲಗಳು ಝೂಮ್ ಹಾಕೊಂಡು ಝೂಮ್ ನೋಡಿ ಗೈಸ್, ನನ್ನ ತಂಗಿ ಹಾಕಿರೋ ರಂಗೋಲಿ. ಇದು ಯಾವ ಆ್ಯಂಗಲ್ಲಿಂದ ಬತ್ತುತ್ತಾನೆ ಥರ ಕಾಣಿಸ್ತೈತೆ, ನೀವೇ ಹೇಳಿ. ಇದೆಲ್ಲ ಬೇಕಂದರೆ ಕಬ್ಬು ಗಾಳಿಪಟ ಇದೆಲ್ಲ ನಾನು ಒಪ್ಕೋತೀನಿ, ಒಂದು ರೇಂಜಿಗೆ ಕಾಣಿಸ್ತೈತೆ. ಇದಂತೂ ಬತ್ತುತ್ತೇನೆ ಥರ ನಂಗೆ ಕಾಣಿಸ್ತಾ ಇಲ್ಲ. ಆದರೆ ಅವಳು ಬತ್ತುತ್ತೇನೆ ಅಂತ ಅಂದವಳೆ. ನಮ್ಮ ಅಜ್ಜಿ ನೋಡಿ ಸ್ವೆಟ್ರೆಲ್ಲ ಹಾಕೊಂಡು ನಿಂತ್ಕೊಬಿಟ್ಟವ್ರೆ. ಸೊ ಕಮೆಂಟ್ ಮಾಡಿ ಗೈಸ್, ನನ್ನ ತಂಗಿ ಹಾಕಿರೋ ರಂಗೋಲಿ ಹೆಂಗಿದೆ ಅಂತ. ಆಂಟಿ ನೀವು ಹಾಕಲ್ವಾ ಕಲರು? ಬೇಗ ಮಲ್ಕೊಬಿಟ್ಟಿದ್ರಿ ಅನ್ಸುತ್ತೆ. ಒಬ್ಳೆ ಹಾಕೊಂಡು ಕೂತಿದ್ಲು. ಅಲ್ಲಿ ನೋಡಿ ಗೈಸ್, ಅಲ್ಲೊಬ್ಳು ಅಲ್ಲಿಂದಾನೇ ಪೋಸ್ ಕೊಡ್ತಾಳೆ ಫ್ರೆಂಡು. ಇಲ್ಲ ಆಂಟಿ, ವಿಡಿಯೋ ಎಲ್ಲಾರ ಮನೆ ಮುಂದೆ ಕಲರ್ ನಮ್ಮ ಮನೆ ಮುಂದೆ, ಈ ಕಡೆ ಆ ಮನೆ ಮುಂದೆ. ಮಿಕ್ಕಿದ್ದ ಆಮೇಲೆ ತೋರಿಸ್ತೀನಿ ಗೈಸ್. ನಮ್ಮ ಅಜ್ಜಿ ನನ್ನ ತಲೆ ಎಣ್ಣೆ ಹಚ್ತಾ ಇದ್ದಾರೆ ಗೈಸ್. ನನ್ನ ತಂಗಿ ನಮ್ಮನೆ ಮುಂದೆ ಕಲೆ ತೋರಿಸಿರೋದಲ್ಲದೆ ಇವಾಗ ನಮ್ಮ ಎದುರುಗಡೆ ಮನೆಗೆ ಹೋಗಿ ರಂಗೋಲಿ ಹಾಕ್ತಾವಳೆ ಗೈಸ್. ಅದು ಏನು ಕತೆ ಮಾಡೋಳು ಅದನ್ನು ತೋರಿಸ್ತೀನಿ. ಒಂದು ನಿಮಿಷ ಮಾಡ್ತಾಯಿದ್ದೀನಿ, ರೈಟ್ ಆ್ಯಂಡ್ ಸಿ ಗೈಸ್. ಇಲ್ಲಾಗ ನಮ್ಮ ಬತ್ತೆ ಜಾಸ್ತಿ ಜನ ನೋಡಬೇಕು. ನಮ್ಮ ಅಜ್ಜಿ ವಿಡಿಯೋ ಮಾಡಿ ಹಾಕಿದ್ರೆ ದುಡ್ಡು ಬರುತ್ತಂತಲ್ಲ, ಎಲ್ಲ ಸುಳ್ಳು ಹೇಳ್ತಿದ್ಯಾ ಅಂತವ್ರೆ. ನಾನು ಮಾಡೋದೇ ವರ್ಷಕ್ಕೂ ಒಂದೆರಡು ವ್ಲಾಗ್ಗೆ, ಯಾವ ದುಡ್ಡು ಬರುತ್ತೆ? ಮಾನಿಟೈಸೇಷನ್ನೇ ಆನ್ ಆಗಲ್ಲ ಗೈಸ್. ಬಟ್ ವಿಲ್ ಟ್ರೈ. ಈ ದಿನದಿಂದ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟು ಕವರ್ ಆಗುತ್ತೋ ಏನೋ ಅಂತ. ತನಕಿ ಚೈಸ್ತಾರಲ್ಲ ತಕ್ಕೋ, ಆಮೇಲೆ ಪೂಜೆ ಮಾಡ್ತಿರಲ್ಲ ಹಾಕು, ಊಟ ಮಾಡ್ತೀಯಲ್ಲ ಹಾಕು, ವೆರೈಟಿ ಅಂತ. ಮನೆಯಲ್ಲೆಲ್ಲ ಪೂಜೆ ಮಾಡ್ತೀನಿ ಅಂತ ಹಾಕು, ಅದೇ ಸುಮಾರು ಆಯ್ತವಲ್ಲಪ್ಪ. ನಮ್ಮ ಆಂಟಿ ಇವಾಗ ಮಾವಿನ ಸೊಪ್ಪು ತಗೊಬಂದವ್ರೆ. ಇದು ಒಂದಾಯ್ತು. ಮುಡ್ಕೊಳಕ್ಕೆ ರೋಸ್ ಬೇಕೆ? ರೋಸ್, ಥ್ಯಾಂಕ್ ಯು. ನೋಡಿ ಗೈಸ್, ಅದೆಲ್ಲ ಮಾಡ್ತಾಯಿದ್ದೀನಿ ನೋಡಿ. ಅದು ಆಲ್ರೆಡಿ ಎಳ್ಳು ಬೆಲ್ಲನೂ ಬಂದು ಗೈಸ್, ಎಳ್ಳು ಬೆಲ್ಲ ತಿಂದು ಚೆನ್ನಾಗಿ 106 ವರ್ಷ ಚೆನ್ನಾಗಿರ್ಬೇಕು.
ಕೆಲ್ಸೊಳೆ ಗೈಸ್ ಎಲ್ಲರಿಗೂ ವಿಶ್ ಮಾಡ್ತವ್ರೆ ನಮ್ಮ ಅಜ್ಜಿ ನೋಡಿ ಅಲ್ಲಿ. ಫುಲ್ ಡೆಡಿಕೇಶನ್ನಲ್ಲಿ ರಂಗೋಲಿ ಹಾಕ್ತವಳೆ. ಇನ್ನೊಂದು ಪೊಂಗಲ್ ಅಲ್ಲೂ ಪೊಂಗಲ್ ಬಿಡ್ಬೇಕ, ಬೇರೆ ತರ ಬಿಡ್ಬೇಕು ತಾನೇ. ಒಂದೇ ತರ ಇರ್ಬೇಕು, ಇದು ಬೇರೆ ತರ ಅದು ಬೇರೆ ತರ. ಗೈಸ್ ಆಂಟಿ ಚುಕ್ಕಿ ರಂಗೋಲಿ ಹಾಕ್ತಿದ್ರು ಅಂತ ಎಲ್ಲ ತೊಳ್ಸ್ಬಿಟ್ಟು ಮತ್ತೆ ಇಲ್ಲಿ ರಂಗೋಲಿ ಹಾಕ್ತಾವಳೆ ಅವಳು. ನಮ್ಮ ಆಂಟಿ ಒಂದು ನಾಯಿ ಮರಿ ತಗೊಬಂದಿದ್ರೆ ಅದು ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ ಹೋಗ್ಬಿಟ್ಟೈತೆ. ಇದಲ್ಲ ಇನ್ನೊಂದು ನಾಯಿ ಮರಿ ಗೈಸ್, ಎಲ್ಲೋಯ್ತೋ ಗೊತ್ತಿಲ್ಲ ಅದು. ಈಗ ಎಣ್ಣೆ ಕಂದಿದ್ದಿ ತಾನೆ, ಸ್ನಾನ ಮಾಡ್ಕೋದಿಯಾ? ಇನ್ನು 5 ನಿಮಿಷ ಆದ್ಮೇಲೆ ಹೋಯ್ತು. ಇನ್ನು 5 ನಿಮಿಷ ಅಂದ್ರೆ ಇಲ್ಲಿ ಹಾಕು, ನಾನು ಮನೆ ಏನ ಕಲರ್ಗಳ ಹಾಕೊಡ್ತೀನಿ. ಇದಕ್ಕೊಂಚೂರು ಇದು ಸಾಕು ಬಿಡುವ. ಹಾಂ ನೋಡಿ ನಮ್ಮ ಮನೇಲಿ ಎಷ್ಟು ಫ್ಲವರ್ಸ್ ಇದೆ. ಇದೊಂದು ಇದೊಂದು ಇದರಲ್ಲಿ ಇನ್ನೂ ರೋಸ್ ಬಿಟ್ಟಿಲ್ಲ. ಇಲ್ಲೊಂದು ರೋಸ್ ಇದೆ ಗಾಯ್ಸ್. ಆಮೇಲೆ ಈ ಗಿಡ ಇದೆ ನೋಡಿ, ಅಲ್ಲೊಂದು ರೋಸ್ ಇದೆ. ನಮ್ಮ ಆಂಟಿನೂ ರೋಸ್ ತಗೊಬಂದಿದ್ದಾರೆ. ಮಾತ್ರ ನೀಲಿದಾಕಿ ಹಸಿರುದು ಹಸಿರು ಅಲ್ಲಿಗೆ ಇಲ್ಲಿಗೆ ನೀಲಿದಾಕಿ ಇಲ್ಲಿಗಿದಾಕನ. ಇಲ್ಲಿಗೆ ಹಸಿರುದು ಡಾರ್ಕು ಅದು ಇಲ್ಲಿಗೆ ಹಾಕ್ಬಿಡಿ. ಎಲ್ಲಿಗೆ? ಇದಕ್ಕೆ ಅರಿಶಿನದು, ಆಮೇಲೆ ಇದಕ್ಕೆ ಪಿಂಕು. ಸರಿ ಅಷ್ಟೇ ಹಾಕ್ಬೇಕು. ಹಾಕ್ತೀನಿ ಆಂಟಿ. ಸ್ನಾನ ಮಾಡೋಗರವ ಯಾವ ದೇಶಕ್ಕೆ ಹೋದರೆ? ಇದು ರಂಗ ರಾಮಾಂಧ್ರಕ್ಕೆ ಮಾಡ್ಕೋಗ್ರಿ ಹೋಗಿ, ಮನೆಯೆಲ್ಲ ಒರ್ಸಾಗದಲ್ಲ. ಸೀರೆ ಹಾಕ್ತೀಯಾ? ಇಲ್ಲ ಆಂಟಿ, ಡ್ರೆಸ್ಸು. ಡ್ರೆಸ್ಸು ಏನೋ ನೋಡಬೇಕು, ಅಮ್ಮ ಏನನ್ನುತ್ತೋ. ರತ್ನ ಬತ್ತಾಳ ಅಮ್ಮ ಆಂಟಿ ಗೊತ್ತಿಲ್ಲ ಏನು ಮಾಡ್ತಾರ. ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು. ಬಂದರೆ ಸಾಯಂಕಾಲ ಬರ್ತಾರೆ. ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ಗೈಸ್ ನೋಡಿ ಏನಪ್ಪ, ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಪಾಪ ಬೆಳಗ್ಗೆ ಎದ್ದು ಕುತ್ಕೊಂಡ್ಬಿಟ್ಟವನೆ. ಸೊ ಗೈಸ್ ಇವಾಗ ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದೀವಿ. ಬಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್ ಇವಾಗ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಕೆಲಸ ಮುಗಿಯುತ್ತೆ. ಆಮೇಲಿಂದ ಮತ್ತೆ ಒಂದು ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಆದಮೇಲೆ ಈವ್ನಿಂಗ್ ಎಲ್ಬಿರಕ್ಕೆ ಹೋಗ್ಬೇಕು ಗೈಸ್. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್ ಇವಾಗ ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಪೂಜೆಗೆ ತಗೊಂಡಿದ್ದೀವಿ. ಇದು ಹಿಡ್ಕೋ ಸ್ವಲ್ಪ. ಪೂಜೆಗಿಂತ ಜಾಸ್ತಿ ನೋಡು ಬಾಕ್ಸ್ಗಳೈತೆ, ಯಾಕೆಂದರೆ ಅಲ್ಲಿ ಇವಾಗ ಪ್ರಸಾದ ಕೊಡ್ತಾರೆ. ಸೊ ಬ್ರೇಕ್ಫಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹೋಗಿ ಬಾಕ್ಸ್ ತುಂಬ ಸಿಹಿ ಪೊಂಗಲ್, ಖಾರ ಪೊಂಗಲ್ ಇಸ್ಕೊಬಂದರೆ ಬ್ರೇಕ್ಫಾಸ್ಟ್ ಮುಗೀತು. ಎಲ್ಲ ಮಮ್ಮಿ ಅಮ್ಮ ಗೈಸ್ ಪೂಜೆ ಆಯಿತು. ಪೂಜೆ ಮಾಡ್ಕೊಂಡು ದೇವಸ್ಥಾನದಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಆ ಬ್ಯಾಗ್ ಫುಲ್ ಪ್ರಸಾದ ಅವಳು ಕೈಯಲ್ಲಿ.
ಕೈಯಲ್ಲಿ ಹಿಡ್ದಿರೋದು ಪ್ರಸಾದ ನೀನು ತೋರಿಸು ಇದರಲ್ಲಿರೋದು ಪ್ರಸಾದ ಗೈಸ್. ಇವಾಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದೇನು ಬೇಕಾಗಿಲ್ಲ. ಎಲ್ಲ ಮನೆಯವ್ರಿಗೆ ಎಲ್ಲರಿಗೂ ಆಗೋ ಥರ ಪ್ರಸಾದ ಇಸ್ಕೊಂಡ್ಬಂದಿದ್ದೀವಿ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಅಷ್ಟೇ ಗೈಸ್. ಅದು ರಸಾಯನ ಎಲ್ಲ ಇತ್ತು, ಬಟ್ ಅವರು ಕೊಡ್ತಾ ಇರಲಿಲ್ಲ. ಇನ್ನು ನಮ್ಗೆ ಲೇಟ್ ಆಗ್ತೈತೆ, ಆಲ್ರೆಡಿ 11 ಗಂಟೆ ಆಯಿತು ಗೈಸ್. ಸೊ ಇವಾಗ ಹೋಗಿ ಫಸ್ಟು ತಿಂದ್ಬಿಟ್ಟು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಮನೆಯಲ್ಲಿ ಅಡುಗೆ ಮಾಡಬೇಕು. ಆಮೇಲೆ ಎಳ್ಬೀರಕ್ಕೆ ಹೋಗಬೇಕು. ಇನ್ನೂ ತುಂಬ ಕೆಲಸ ಇದೆ ಗೈಸ್. ಆಮೇಲೆ ಸಾಯಂಕಾಲ ದನ ಕಿಚಾಯಿಸಕ್ಕೆ ಹೋಗ್ತಾರೆ. ದನ ಕಿಚಾಯಿಸ್ಕೊಂಡಾದ್ಮೇಲೆ ಹೋಗಿ ಅಡುಗೆ ಮಾಡಿರೋದೆಲ್ಲ ತಿನ್ಬಿಟ್ಟು ಮಲ್ಕೊಬಿಡೋದು ಅಷ್ಟೇ ಗೈಸ್. ಸಂಕ್ರಾಂತಿ ಹಬ್ಬ ಮುಗಿಯುತ್ತೆ ಅಲ್ಲಿಗೆ. ಸೊ ಕೀಪ್ ವಾಚಿಂಗ್ ಗೈಸ್. ನಿಮ್ಮ ಪಾರ್ಟ್ನರ್ ಯಾರು? ನೆನ್ನೆ ಮಾಡಿದ್ರ ಚೆನ್ನಾಗಿ ಡ್ಯಾನ್ಸು? ಗೈಸ್ ಇವಳ ಹೆಸರು ಡಿಂಪನ ಅಂತ. ಅಣ್ಣ ಮಗಳು ಡ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾವಳೆ. ಏಕೆ ಅಷ್ಟೇನಾ? ಅವ್ರ ಮಮ್ಮಿ ಚೆನ್ನಾಗಿ ರೆಡಿ ಮಾಡಿ ಕಳ್ಸಿದ್ರೆ ಪ್ಯಾಂಟ್ ಹಾಕೊಂಡ್ ಬಂದಿರೋದು ನೋಡಿ, ಸ್ಕರ್ಟ್ ಬಿಚ್ಚಾಕ್ಬಿಟ್ಟು. ಸೊ ಗೈಸ್ ನೋಡಿ, ನನ್ನ ತಂಗಿ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಳೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ಎಳ್ಳಿದೆ, ಎಳ್ಳನ್ನ ಹುರಿದ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಇದರಲ್ಲಿ ಆಲ್ರೆಡಿ ಬೆಲ್ಲ, ಕಡಲೆ ಬೀಜ ಮತ್ತು ಕಾಯಿ ಎಲ್ಲನೂ ಬಿಸಿ ಮಾಡಿ ಇದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಸಾಕಾಗಿಲ್ಲ ಅಂತ ಎಳ್ಳಿದೆ, ಮತ್ತು ಇದರಲ್ಲಿ ಪೆಪ್ಪರ್ಮೆಂಟ್ ಇದೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಎಲ್ಲರ ಮನೆಗೂ ಕೊಟ್ಕೊಂಬರಬೇಕು ಗೈಸ್. ಆಲ್ರೆಡಿ ಟೈಮು 2:30, 3 o'clock ಆಗ್ತಿದೆ. ಸೊ ಇನ್ನು ರೆಡಿ ಆಗಿಬಿಟ್ಟು ಇದನ್ನೆಲ್ಲ ಕೊಟ್ಟು ಅಷ್ಟರಲ್ಲಿ ಆಲ್ರೆಡಿ 5 ಆಗಿಬಿಡುತ್ತೆ. ಅಷ್ಟರಲ್ಲಿ ಮತ್ತೆ ಟೆಂಪಲ್ಗೆ ಹೋಗಬೇಕು. ಸೊ ಕೀಪ್ ವಾಚಿಂಗ್ ಗೈಸ್. ಸದ್ಯಕ್ಕೆ ಅಷ್ಟೇ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಗೈಸ್, ಅಷ್ಟೇ ಗೈಸ್. ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಆಯಿತು. ಇದು ಬಂದು ಸಕ್ಕರೆ ಮಿಠಾಯಿ. ಯಾರಿಗಾದ್ರೂ ಸಕ್ಕರೆ ಮಿಠಾಯಿ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಆದರೆ ಸಕ್ಕರೆ ಮಿಠಾಯಿ ನನಗಂತೂ ಇಷ್ಟ ಇಲ್ಲ. ಅಮ್ಮ ಇದು ಕಟ್ ಮಾಡೋಣ ಅರ್ಧಕ್ಕೆ. ನೋಡಿ ಗೈಸ್, ಆಲ್ರೆಡಿ ತಗೊಬಂದವಳೆ. ನೀನು ರೆಡಿ ಆಗಕ್ಕೆ ಬಂದ ಇಲ್ಲ ಕೊಡಕ್ಕೆ ಬಂದ ಹೇಳು? ಎರಡಕ್ಕೂ ಬಂದೆ. ಸ್ಯಾರಿ ಹಾಕ್ಸ್ಕೊತೀನಿ ಅಂತ ಬಂದ್ಲು. ನೋಡಿದ್ರೆ ಥ್ಯಾಂಕ್ ಯು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಅಂದ್ಬಿಟ್ಟು ಕೊಡಬೇಕು. ಗೈಸ್ ನೋಡಿ, ಇವಾಗ ನಾನು ರೆಡಿ ಆಗಿದ್ದೀನಿ ಈ ಥರ ಸಿಂಪಲ್ಲಾಗಿ. ಆ್ಯಂಡ್ ನಮ್ಮ ಅಜ್ಜಿ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಇದು ಎತ್ಕೊಂಡು ಇವಾಗ ಎಲ್ಲರ ಮನೆಗೆ ಹೋಗಿ ಕೊಟ್ಬಿಟ್ಟು ಬರಬೇಕು ಗೈಸ್. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ ಇವತ್ತು. ಆ್ಯಂಡ್ ಸುಮ್ಮನೆ ಸರ ಹಾಕ್ಕೊಂಡು ಎಷ್ಟು ಮನೆಗೆ ಕೊಡಬೇಕಮ್ಮ? ಯಾವ ಅಜ್ಜಿ ಮನೆಗೆ? ಹಾಂ, ಯಾವ ಅಜ್ಜಿ ಮನೆಗೆ ಹೋಗ್ಬಿಟ್ಟು. ಈ ಬೀದಿ ಫುಲ್ಲಾ? ಗೈಸ್ ಟೈಮು ಈಗ 4 ಗಂಟೆ. ನಾವು ಇವಾಗ ಎಳ್ಳು ಹಂಚಕ್ಕೆ ಹೋಗ್ತಾ ಇದ್ದೀವಿ ಗೈಸ್.
ಗೈಸ್ ಇವಾಗ ಎಳ್ಳೆಲ್ಲ ಕೊಟ್ಟಾಯಿತು ಎಲ್ಲರಿಗೂ. ಸೊ ನೆಕ್ಸ್ಟ್ ಕಾರ್ಯಕ್ರಮ ಈಗ ದನಕ್ಕೆ ಜಯಿಸ್ತವ್ರೆ. ಅಯ್ಯೋ ದನಕ್ಕೆ ಜಯಿಸ್ತವ್ರೆ ಗೈಸ್. ಅಲ್ಲಿಗೆ ಈಗ ಹೋಗ್ಬಿಟ್ಟು ಬರಬೇಕು. ಆಯ್ತಾ ಅಡುಗೆ ಆಯ್ತಾ ಅಂತೆ. ಬನ್ನಿ ಗೈಸ್ ಹೋಗೋಣ. ಆಂಟಿ ನಾವು ಹೂವು ಮಾಡ್ಕೊಂಡಿಲ್ಲ ಅಂತ ಹೂವು ತಗೊಬಂದವ್ರೆ ಗೈಸ್. ಅವಳಿಗೆ ಇಲ್ಲ ಸಾರಿ ನಿಸರ್ಗ. ಹುಡುಗೆ ಸೊ ಇವಾಗ ಬನ್ನಿ ಬೇಗ. ಬಾ ನೀವು ಬನ್ನಿ, ನಾವು ಹೋಗಿರ್ತೀವಿ. ಹಿಂಗೆ ಹೋಗೋಣ ಬಕ್ಕ. ಅವಳಲ್ಲಿ ಬೇಡ ಅಂದ್ಲು. ಸುಮ್ ಬಳಸ್ಕೊಂಡು ಹಾಂ ಬಾ ಹಿಂಗೆ ಹೋಗ್ಬಿಡೋಣ. ನಡೆ ಹೋಗ್ಬಿಡ್ತಾರೆ ಬಾ. ಸಣ್ಣ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತೈತೆ. ಬಟ್ ಆ ಕಡೆ ಹೋಗೋದ್ರೆ ಸೂಪರಾಗಿ ಕಾಣಿಸ್ತೈತೆ. ಅಂದರೆ ಇದು ಹೈವೇ ಮಧ್ಯೆ ಹೋದರೆ ಅಷ್ಟೇ ಕತೆ. ಅದು ಹಿಂಗೆ ಎಲ್ಲಿ ಇಲ್ಲ ಹೋಗ್ಬಿಡೋಣ ಬಾ. ಇಲ್ಲ ನನಗೆ ಅಲ್ಲಿ ವೀಡಿಯೋ ಮಾಡ್ತಾ ಇದೀಯಾ ಹಿಂಗ? ಐದ್ರಿ ಬಂದಿಲ್ವಾ? ಆಲ್ರೆಡಿ ಬಂದವ್ರು. ಅಯ್ಯಯ್ಯ ಸೈಡ್ ಬನ್ನಿ, ಸೈಡ್ ಬನ್ನಿ. ನಾನು ಬಂದಿದ್ದೆ ನೋಡಿಲ್ಲ, ಅಮಿತ್ ಬಂದಿದ್ದು. ಸರಿಯಾಗಿ ಗೊತ್ತಾಗ್ಲಿಲ್ಲ. ಇಲ್ಲಿ ಬಂದ ಇಲ್ಲಿ ಬಂದಾಗ ಗೊತ್ತಾಗಿತ್ತು ನಮ್ಮ ಅಲ್ಲ ಎಲ್ಲಿ ಬೆಂಕಿ ಹಚ್ಚಿದಾಗ ಯಾವುದು ಸರಿಯಾಗಿ ಹೋಗ್ಲೇ ಇಲ್ಲ ಈ ಸಲ. ಎಲ್ಲ ಸೈಡ್ಗೆ ಹೋಯ್ತಾ ಇತ್ತು. ಈಗ ನಾನು ಹಬ್ಬ ನೋಡ್ತು. ಐಸ್ ಇವಾಗ ದನಕ್ಕೆ ಚೈಸಿದ್ದೆಲ್ಲ ಮುಗೀತು. ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೈಸ್ಕೂಲ್ ಲೈಕ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಈ ಸ್ಕೂಲಲ್ಲೇ ಗೈಸ್ ಓದಿದ್ದು. ಒಳಗಡೆ ಇನ್ನೂ ಚೆನ್ನಾಗಿದೆ. ಇಲ್ಲಿ ಫಸ್ಟ್ ಇರೋ ರೂಮು 8th ಸ್ಟ್ಯಾಂಡರ್ಡ್ ರೂಮು. ಅಂದರೆ 8th ಸ್ಟ್ಯಾಂಡರ್ಡಲ್ಲಿ ಅದೇ ನನ್ನ ಕ್ಲಾಸ್ ರೂಮು ಅಷ್ಟೇ ಗೈಸ್.
ಬಿಟ್ಟಾರ ನಮ್ಮ ಅಜ್ಜಿ ಬೇಗ ಹೋಗ್ತಾವ್ರೆ ಇವಾಗ. ಗೈಸ್ ನಮ್ಮ ಮನೇಲಿ ಹಸು ಇದ್ದಾಗ ನಾವೇ ಚಾಯಿಸ್ಬಿಟ್ಟು ಬಂದ ತಕ್ಷಣ ಮಾಡ್ತಿದ್ವಿ. ಬಟ್ ಇವಾಗ ಹಸು ಇಲ್ಲ, ಸೊ ಅದಕ್ಕೆ ಬೇರೆ ಹಸುನ ನನ್ನ ತಮ್ಮ ಕರ್ಕೊಬರ್ತಾ ಇದ್ದಾನೆ ಗೈಸ್. ಹಸುಗಳಿಗೆ ಪೂಜೆ ಮಾಡಬೇಕು ಇವಾಗ. ಒಂಚೂರು ಹಿಂದಕ್ಕೆ ಇಟ್ಕೊಳ್ಳೋಣ. ಒಂಚೂರು ಹಿಂದಕ್ಕೆ ಇಟ್ಕೊಳ್ಳಿ, ಮುಂದಕ್ಕಲ್ಲ. ಅಲ್ಲಿ ಕೆಳಗೆ ಬಸಪ್ಪ ಅದ ನೋಡಲ್ಲಿ. ಇಲ್ಲಿ 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 ಅದಕ್ಕೆ ಅದು ಹಿಂದಕ್ಕೆ ನಿಂತ್ಕೊಳ್ತಾ. ಅನ್ನ ಗಿನ್ನ ಮಾತ್ರ ಒಸಿ ಹಾಕ್ಬಿಡಿ. ಹಾಂ ಓ ವಿಡಿಯೋ ಮಾಡೋದ್ರೆ ಇಲ್ಲಿ ಇಟ್ಕೊಂಡಿರ್ತಿ. ವಯಸ್ಸಲ್ಲಿ ಫೋಟೋ ಸೆಕ್ಷನ್ ನಡೀತಾ ಇದೆ ಗೈಸ್. ಹಾಕೋದಂಗಿರಲ್ಲ. ಫೋಟೋಗ್ರಾಫರ್ ಬಂದು ಮಿಸ್ ಬಿಂದುಶ್ರೀ, ಅವ್ರ ಜೊತೆಗಿರೋರು ನಿಸರ್ಗ. ಇದು ಕಾಣಿಸ್ತಾ ಇದಾರೆ ಅವರು ನಿಜವಾಗ್ಲೂ. ನೋಡಿಲಿ ಓ ಆಂಟಿ ಮಾತ್ರ ಸೊಟ್ಟ ಹೊಂಟೋಗೈತೆ. ಹಾ ಇವರಿಬ್ರು ಸರಿಯಾಗಿ ನಿಂತವ್ರೆ. ಸೊಟ್ಟ ನೀನೇ ಸೊಟ್ಟ ನಿಂತು. ಯಾರ್ದದ ಆಟೋ? ಥ್ಯಾಂಕ್ ಯು. ಈಗ ಹೊಡಿಬಾರ್ದು, ಈ ಕಡೆಗೆ ನಿಲ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಸೊ ಇವಾಗ ಎಲ್ಲ ಮುಗೀತು, ಫೈನಲಿ ಊಟ ಮಾಡೋ ಸಮಯ. ಇದು ಪಾಯಸ, ಕೋಸಂಬರಿ, ಇದು ಬಂದು ವಡೆ. ನನಗೆ ಇಷ್ಟು ಪಾಯಸ ಬೇಡ ಆಗಿತ್ತು ನಿಜವಾಗ್ಲೂ ಹೇಳ್ತಾವ್ನಿ. ನೆಕ್ಸ್ಟ್ ಬೇಡ. ನೆಕ್ಸ್ಟ್ ಇವಾಗ ಒಬ್ಬಟ್ಟು. ನನಗೆ ಅರ್ಧ ಸಾಕು. ಮುಂಚೆ ನಮ್ಮ ಊರಲ್ಲಿ ಅರಳಿ ಮರದ ಹತ್ರ ದೀಪ ಎಲ್ಲ ಹಚ್ತಿದ್ರು ಗೈಸ್. ಈವ್ನಿಂಗು ಅಲ್ಲಿ ಹಚ್ತಿದ್ರು ತಾನೇ. ಬೆಳಿಗ್ಗೆ ಎಲ್ಲಿ ಬಟ್ ಇವಾಗ ಹೈವೇ ಆಗ್ಬಿಟ್ಟಿದೆ ಅಂತ ಅರಳಿ ಮರದ ಹತ್ರ ಜಾಸ್ತಿ ಜನ ಸೇರೋಕ್ಕಾಗಲ್ಲ. ಅದಕ್ಕೆ ಇವಾಗ ಅದೊಂದು ಇವೆಂಟ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ನಮ್ಮೂರಲ್ಲಿ. ಮುಂಚೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ವಿ, ಅಲ್ಲಿ ಲಕ್ಷ ದೀಪೋತ್ಸವ ನಡೆಸ್ತಾರೆ. ಇವತ್ತು ಇಲ್ಲಿ ನಮ್ಮೂರಲ್ಲಿ 1001 ದೀಪೋತ್ಸವ ನಡೀತಿತ್ತು. ಸೊ ಇವಾಗ ಎರಡು ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇವಾಗ ತಿನ್ಬಿಟ್ಟು ನಾವು ಹೋಗಿ ಮಲ್ಕೊಳ್ಳೋದಷ್ಟೇ.